Hi friends, welcome back to my channel. Welcome back to Malaysia series. ಸೊ ಸೆಕೆಂಡ್ ಡೇ ಒಂದು ವಿಸಿಟಲ್ಲಿ ನಾವು ಗೆಂಟಿಂಗ್ ಐಲ್ಯಾಂಡ್ಸ್ಗೆ ಬಂದಿದ್ವಿ. ಫಸ್ಟು ಕೇಬಲ್ ಕಾರಲ್ಲಿ ಚಿನ್ ಸ್ವಿ ಟೆಂಪಲ್ಗೆ ವಿಸಿಟ್ ಮಾಡಿ ಮತ್ತೆ ಕೇಬಲ್ ಕಾರಿಂದ ಗೆಂಟಿಂಗ್ ಐಲ್ಯಾಂಡ್ ರೆಸಾರ್ಟ್ ಕಡೆಗೆ ಹೊರಟ್ವಿ. ಇದನ್ನು ನಾವು ಸ್ಟ್ಯಾಂಡರ್ಡ್ ಗಂಡೋಲಾ ಅಂತ ಹೇಳ್ತೀವಿ. ಟು ಆ್ಯಂಡ್ ಫ್ರೋ ಕೇಬಲ್ ಕಾರ್ ಪ್ರೈಸ್ ನಮಗೆ $470 ಆಗುತ್ತೆ ಪರ್ ಪರ್ಸನ್. ಸೊ ನೀವು ಒನ್ ವೇನಾದರೂ ತೊಗೋಬೋದು, ಟೂ ವೇನಾದರೂ ತೊಗೋಬೋದು. ಇದು ವರ್ಲ್ಡ್ಸ್ ಲಾರ್ಜೆಸ್ಟ್ ಹೋಟೆಲ್. ಇದು ಗೆಂಟಿಂಗ್ ಐಲ್ಯಾಂಡ್ಸಲ್ಲಿ ಇದೆ. ಮೋರ್ ದ್ಯಾನ್ 7,000 ರೂಮ್ಸ್ ಇಲ್ಲಿ ಇರುತ್ತೆ. ಇಷ್ಟ ಇರೋರು ಇಲ್ಲಿ ಒನ್ ಡೇ ಸ್ಟೇ ಮಾಡಿ ಕಂಪ್ಲೀಟ್ ಎಕ್ಸ್ಪ್ಲೋರ್ ಮಾಡ್ಬೋದು. ಇದು ಸ್ನೋ ವರ್ಲ್ಡ್. ಇಲ್ಲಿಗೆ ನೀವು ಎಂಟ್ರಿ ಕೊಡಬೇಕು ಅಂದರೆ ಸಪ್ರೇಟ್ ಟಿಕೆಟ್ಸನ್ನು ತೊಗೋಬೇಕಾಗುತ್ತೆ. ಸೊ ಕೇಬಲ್ ಕಾರಲ್ಲಿ ನಾವು ಗೆಂಟಿಂಗ್ ಐಲ್ಯಾಂಡ್ ರೆಸಾರ್ಟ್ಸ್ಗೆ ಬಂದ್ವಿ. ಇದು ಒಂದು ಅನದರ್ ಹ್ಯೂಜ್ ಬ್ಯೂಟಿಫುಲ್ ಅಮೇಝಿಂಗ್ ವರ್ಲ್ಡ್ ಅಂತ ಹೇಳ್ಬೋದು. ಅಷ್ಟು ಅದ್ಭುತವಾಗಿದೆ. ಬೆಂಗಳೂರಲ್ಲಿ ಓರಿಯನ್, ಮಂತ್ರಿ, ಗರುಡ ಎಲ್ಲ ಮಾಲ್ಸು ಸೇರಿ ಒಂದು ಮಾಲ್ ಆದರೆ ಹೇಗಿರುತ್ತೆ ಅಷ್ಟು ಹ್ಯೂಜ್ ಆಗಿ ಅಷ್ಟು ಅಮೇಝಿಂಗ್ ಆಗಿ ಇದೆ ಈ ಒಂದು ಗೆಂಟಿಂಗ್ ಐಲ್ಯಾಂಡ್ ರೆಸಾರ್ಟ್ಸ್. ಇಲ್ಲಿ ನಿಮಗೆ ಏನೆಲ್ಲ ಸಿಗುತ್ತೆ ಅಂತ ಹೇಳಿದ್ರೆ ಈಟರಿ ಶಾಪ್ಸ್, ರೆಸ್ಟೋರೆಂಟ್ಸ್, ಗಿಫ್ಟಿಂಗ್ ಶಾಪ್ಸ್, ಕೆಲವೊಂದು ಸ್ಯಾವನಿಯರ್ ಶಾಪ್ಸ್, ಪ್ರತಿಯೊಂದು ಶಾಪಿಂಗ್ ಶಾಪ್ಸ್ ಸಿಗುತ್ತೆ. ಜೊತೆಗೆ ಇಂಡೋರ್ ಥೀಮ್ ಪಾರ್ಕ್, ಔಟ್ಡೋರ್ ಥೀಮ್ ಪಾರ್ಕ್, ಅಡ್ವೆಂಚರ್ ಲ್ಯಾಂಡ್ ತುಂಬಾ ಒಂದು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಸಿಗುತ್ತೆ. ಮತ್ತು ಇಲ್ಲಿ ಸ್ಕೈ ಕ್ಯಾಸಿನೋನು ಸಹ ಇದೆ. ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಕ್ಯಾಸಿನೋಗೂ ಹೋಗಿ ಟ್ರೈ ಮಾಡ್ಬೋದು. 21 ಇಯರ್ಸ್ ಎಬೋ ಇರೋರಿಗೆ ಮಾತ್ರ ಅಲ್ಲಿ ಅಲೋ ಮಾಡ್ತಾರೆ. ಸೊ ಈಗ ನೀವು ನೋಡ್ತಾ ಇರೋದು ಇಂಡೋರ್ ಥೀಮ್ ಪಾರ್ಕ್. ಇಲ್ಲಿ ಒಂದಷ್ಟು ರೈಡ್ಸ್ ಇದೆ ನೀವು ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಮತ್ತು ನೀವು ಸಿಂಗಲ್ ಆಗಿ ಒಂದು ಆಟ ಆಡಬೇಕು, ಒಂದು ಗೇಮ್ ಆಡಬೇಕು ಅಂದರೆ ಸಪ್ರೇಟಾಗಿ ಟಿಕೆಟ್ ತೊಗೋಬೋದು. ಅಥವಾ ಮಾಮೂಲಿ ನಮ್ಮ ಮಾಲ್ಸಲ್ಲಿ ಹೇಗೆ ಒಂದು ಕಾರ್ಡನ್ನು ತೊಗೊಂಡು ಅದನ್ನು ಟ್ಯಾಪ್ ಆ್ಯಂಡ್ ಗೋ ಮಾಡಿಕೊಂಡು ನೀವು ಒಂದಷ್ಟು ಅಮೌಂಟನ್ನು ಕಾರ್ಡ್ಗೆ ಹಾಕ್ಕೊಂಡು ಬೇಕಿದ್ರೂ ನೀವು ಎಲ್ಲ ಟ್ರೈ ಮಾಡ್ಬೋದು. ಸಿಂಗಲ್ ಟ್ರೈ ಮಾಡಬೇಕು ಅಂದರೂ ಸಿಂಗಲ್ ಒಂದು ರೈಡ್ದು ಟಿಕೆಟನ್ನು ನೀವು ಪರ್ಚೇಸ್ ಮಾಡ್ಬೋದು. ನಾವು ಇಲ್ಲಿ ಒಂದು ರೈಡನ್ನು ಟ್ರೈ ಮಾಡಿದ್ವಿ. ಭಯಂಕರವಾಗಿತ್ತು, ತುಂಬ ಸ್ಕೇರಿಯಾಗೂ ಸಹ ಆಯಿತು. ಒಂದು ರೈಡ್ಗೆ ಪರ್ ಪರ್ಸನ್ $500 ಆಯಿತು. ತುಂಬಾ ಎಕ್ಸ್ಪೆನ್ಸ್ ಅಂತ ಅನ್ನಿಸ್ತು. ಸೊ ಬೇರೆ ಯಾವುದು ಟ್ರೈ ಮಾಡೋಕ್ಕೆ ಹೋಗಲಿಲ್ಲ. ಮಿಕ್ಕಿದೆಲ್ಲ ರೆಗ್ಯುಲರ್ ಆಗಿ ವಂಡರ್ಲ್ಯಾಂಡಲ್ಲಿ ನಮ್ಮ ಒಂದು ಮಾಲ್ಸಲ್ಲೇ ಇರೋ ರೀತಿಯೇ ಇತ್ತು. ಕೆಲವೊಂದು ಮಾತ್ರ ತುಂಬ ಸ್ಕೇರಿಯಾಗಿ ಡಿಫ್ರೆಂಟಾಗಿ ಇತ್ತು ರೈಡ್ಸು. ಸೊ ನೀವು ಬೇಕಿದ್ರೆ ಇಂಡೋರ್ ಥೀಮ್ ಪಾರ್ಕಲ್ಲಿ ನಿಮಗೆ ಇಂಟ್ರೆಸ್ಟ್ ಇರುವಂಥ ರೈಡ್ಸ್ ಎಲ್ಲ ಟ್ರೈ ಮಾಡ್ಬೋದು. ಇಲ್ಲೇ ನಿಮಗೆ ಆಲ್ಮೋಸ್ಟ್ 30 to 45 ಮಿನಿಟ್ಸ್ ಆಗೋಗುತ್ತೆ ನೀವೆಲ್ಲ ರೈಡ್ಸು ಟ್ರೈ ಮಾಡಬೇಕು ಅಂದರೆ. ನೋಡೋದಕ್ಕೆ ತುಂಬ ಕಲರ್ಫುಲ್ಲಾಗಿ ಅಟ್ರ್ಯಾಕ್ಟಿವ್ ಆಗಿ ಇತ್ತು. ಅದರ ಜೊತೆಗೆ ಕೆಲವೊಂದು ಫನ್ ಗೇಮ್ಸ್ ಸಹ ಇತ್ತು. ರೆಗ್ಯುಲರ್ ಆಗಿ ಮಾಲ್ಸಲ್ಲೆಲ್ಲ ಇರೋ ರೀತಿ ಒಂದು ಬಾಲ್ ಗೇಮು, ಟ್ರೈ ಆ್ಯಂಡ್ ಗೋ, ನಾವು ಲಕ್ ಟ್ರೈ ಮಾಡುವಂಥ ಗೇಮ್ಸು, ಆ ರೀತಿ ಗೇಮ್ಸು ಸಹ ಇಲ್ಲಿ ಇತ್ತು. ಬಟ್ ಎಲ್ಲದಕ್ಕೂ ಅಮೌಂಟ್ ಪೇ ಮಾಡಿನೇ ನೀವು ಪ್ಲೇ ಮಾಡಬೇಕು. ಸೊ ಇದು ಮಲೇಷ್ಯಾ ಸೀರೀಸ್. ಡೇ 2ನಲ್ಲಿ ನಾವು ಗೆಂಟಿಂಗ್ ಐಲ್ಯಾಂಡ್ಸ್ಗೆ ವಿಸಿಟ್ ಮಾಡಿದ್ವಿ. ಡೇ 1ನಲ್ಲಿ ನಾವು ಕುಮ್ ಯಾಮ್ ಥಾಂಗ್ ಒಂದು ಚೈನೀಸ್ ಟೆಂಪಲನ್ನು ವಿಸಿಟ್ ಮಾಡಿದ್ವಿ. ಅಲ್ಲಿನ ಕ್ಯಾಂಟೀನಲ್ಲಿ ವೆಜಿಟೇರಿಯನ್ ಬ್ರೇಕ್ಫಾಸ್ಟನ್ನು ಎಂಜಾಯ್ ಮಾಡಿದ್ವಿ. ಆ ವಿಡಿಯೋಸು ನಿಮಗೆ ಪೋಸ್ಟ್ ಮಾಡಿದ್ದೀನಿ, ನೋಡ್ಬೋದು. ನೆಕ್ಸ್ಟು ಪೆಟ್ರೋನಾಸ್ ಟ್ವಿನ್ ಟವರ್ಸ್, ಅದಾದಮೇಲೆ KL ಟವರ್, ಸ್ಕೈ ಟೆರೆಸನ್ನು ವಿಸಿಟ್ ಮಾಡಿದ್ವಿ. ಅಮೇಝಿಂಗ್ ವ್ಯೂ. ಅದರ ಜೊತೆಗೆ ನೈಟು KLCC ಸೂರ್ಯ ಮಾಲ್ ಫೌಂಟೇನ್ ಶೋನು ಸಹ ಅಟೆಂಡ್ ಮಾಡಿದ್ವಿ. ಆ ಎಲ್ಲ ವಿಡಿಯೋಸು ನಿಮಗೆ ಮಲೇಷ್ಯಾ ಸೀರೀಸಲ್ಲಿ ಇದೆ. ಮಲೇಷ್ಯಾ ಸೀರೀಸ್ ಕಂಪ್ಲೀಟ್ ನಿಮ್ಮ ಕೌಲಾಲಂಪುರ್ 4 ಡೇಸ್ ಟ್ರಿಪ್ ಹೇಗೆ ಮಾಡಬೇಕು ಆ ಒಂದು ಐಡಿಯಾ ಈ ಒಂದು ಮಲೇಷ್ಯನ್ ಸೀರೀಸ್ ವಿಡಿಯೋಸನ್ನು ನೋಡಿದ್ರೆ ನಿಮಗೆ ಸಿಗುತ್ತೆ. ಸೊ ಇಲ್ಲೊಂದು ಕಿಯಾಸ್ಕ್ ಇತ್ತು. ಅಲ್ಲಿ ನಾವು ಕಾರ್ಡನ್ನು ಹಾಕಿ ನೀವು ಒಂದು ಟಿಕೆಟನ್ನು ಪರ್ಚೇಸ್ ಮಾಡ್ಬೋದು. ಯಾವ ರೈಡ್ಗೆ ನೀವು ಹೋಗಬೇಕು ಆ ರೈಡ್ದು ಟಿಕೆಟನ್ನು ಪರ್ಚೇಸ್ ಮಾಡಿಕೊಂಡು ನೀವು ಹೋಗಿ ರೈಡನ್ನು ಮಾಡ್ಕೋಬೋದು. ನಾವು ಟ್ರೈ ಮಾಡಿದೊಂದು ಗೇಮ್, ಒಂದು ರೈಡ್ಗೆ ಪರ್ ಪರ್ಸನ್ $500 ಆಯಿತು. ಇಬ್ಬರಿಗೆ $1,000 ಆಗೋಯಿತು. ಸೊ ತುಂಬಾ ಜಾಸ್ತಿ ಅಂತ ಅನ್ನಿಸ್ತು. ಜೊತೆಗೆ ನಾವು $1,000 ಕೊಟ್ಟರೆ ನಮ್ಮೂರ ವಂಡರ್ಲಾನಲ್ಲೇ ಡೇ ಫುಲ್ಲು ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಇಲ್ಲಿ ಜಸ್ಟ್ ಒಂದು ರೈಡ್ಗೆ $500 ಸಿಕ್ಕಾಬಡೆ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು. ಬಟ್ ಈ ಒಂದು ರೆಸಾರ್ಟ್ ಏನಿದೆ ಇದನ್ನು ನೋಡೋದಕ್ಕಾದರೂ ಒಂದು ಸಲ ಇಲ್ಲಿ ವಿಸಿಟ್ ಮಾಡಲೇಬೇಕು, ಅಷ್ಟು ಅದ್ಭುತವಾಗಿದೆ.
ಕಣ್ಣಿಗೆ ಒಂದು ಎಂಟರ್ಟೈನಿಂಗ್ ಆಗಿದೆ. ಮತ್ತು ಇಲ್ಲಿ ಸ್ಕೈ ವರ್ಲ್ಡ್, ಸ್ಕೈ ಟ್ರೋಪಾಲಿಸ್, ಸ್ಕೈ ಆರ್ಕಿಡ್ ಅಂತ ಬೇರೆ ಬೇರೆ ರೀತಿಯಾದ ಗೇಮ್ಸು ಮತ್ತು ನಿಮ್ಗೆ ಅಟ್ರ್ಯಾಕ್ಷನ್ಸ್ ಇದೆ, ಟೈಮಿಂಗ್ಸು ಸಹ ಇದೆ. ಅದ್ರ ಪ್ರಕಾರ ನೀವು ಹೋಗಿ ಆಟ ಆಡ್ಬೋದು. ಸೊ ಇಲ್ಲಿ ಒಂದಷ್ಟು ಗಿಫ್ಟ್ ಶಾಪ್ಸು, ಚಾಕ್ಲೇಟ್ ಶಾಪ್ಸು, ಕ್ಯೂಟ್ ಆದ ಮಿನಿಯೇಚರ್ಸು, ಸ್ಯಾವನಿಯರ್ಸು, ನಿಮ್ಮ ರಿಲೇಷನ್ಸ್ಗೆ, ಫ್ರೆಂಡ್ಸ್ಗೆ, ನೈಬರ್ಸ್ಗೆಲ್ಲ ಗಿಫ್ಟ್ ಕೊಡಬೇಕು ಅಂದರೆ ತುಂಬ ಒಳ್ಳೆ ಸ್ಟಫ್ಸ್ ಅನ್ನೋದು ಇಲ್ಲಿ ಇತ್ತು. ಯುನಿಕ್ ಆಗೂ ಇತ್ತು, ಡಿಫ್ರೆಂಟ್ ಆಗೂ ಇತ್ತು, ನೋಡೋದಕ್ಕೆ ಕ್ಯೂಟ್ ಆಗೂ ಸಹ ಇತ್ತು. ಇಂಟ್ರೆಸ್ಟ್ ಇದ್ದರೆ ಇಲ್ಲಿ ನೀವು ಶಾಪಿಂಗನ್ನು ಸಹ ಮಾಡ್ಕೋಬೋದು. ಸೊ ಇಲ್ಲಿ ವೆಜಿಟೇರಿಯನ್ಸ್ಗೆ ಸ್ವಲ್ಪ ಫುಡ್ ಆಪ್ಷನ್ಸ್ ಕಡಿಮೆ ಅಂತಲೇ ಹೇಳ್ಬೋದು. ಎಲ್ಲ ಕಡೆಯೂ ನಾನ್ ವೆಜ್ಜೇ ಇತ್ತು, ವೆಜಿಟೇರಿಯನ್ ಆಪ್ಷನ್ಸ್ ಸಿಕ್ಕಾಬಟ್ಟೆ ಕಡಿಮೆ. ಸೊ ನಾವು ಸುಮಾರು ಸರ್ಚ್ ಮಾಡಿದ್ವಿ, ಎಲ್ಲೋದ್ರೂ ನಾನ್ ವೆಜ್ ಐಟಮ್ಸೇ ಇತ್ತು. ಸೊ ಇಲ್ಲಿ ಫುಡ್ಗೆ ನಿಮಗೆ ಒಂದು ಬರ್ಗರ್ ಶಾಪಲ್ಲೋ ಅಥವಾ ಜಸ್ಟ್ ಪಿಜ್ಜಾ ಶಾಪಲ್ಲೋ ಹೋದರೆ ಬೆಸ್ಟ್ ಅಂತ ಅನಿಸುತ್ತೆ. ನಾವು ಒಂದು ಮೇರಿ ಬ್ರೌನ್ ಅಂತ ಬರ್ಗರ್ ಶಾಪಲ್ಲಿ ಹೋಗಿ ಒಂದು ಮೀಲನ್ನು ತಿಂದು ಬಂದಿದ್ದಾಯಿತು. ಅದು ಬಿಟ್ಟರೆ ಕೆಲವೊಂದು ವೆಜಿಟೇರಿಯನ್ ಸ್ನ್ಯಾಕ್ಸ್, ಕಾಫಿ ಬಾರ್ಸ್, ಬ್ರೆವರೀಸು ಸಹ ಇದೆ. ನಾನ್ ವೆಜಿಟೇರಿಯನ್ಸ್ಗಾದರೆ ಯೋಚನೆನೇ ಇಲ್ಲ, ಸಿಕ್ಕಾಬಟ್ಟೆ ಸ್ಟಾಲ್ಸು, ಔಟ್ಲೆಟ್ಸು, ಈಟರೀಸ್ ಎಲ್ಲ ಇದೆ. ಇಲ್ಲಿ ಸ್ನೋ ವರ್ಲ್ಡ್ ಸಹ ಇದೆ. ಅದಕ್ಕೆ ನಿಮಗೆ 118 ರಿಂಗಿಟ್ಸ್ ಆಗುತ್ತೆ ಅಡಲ್ಟ್ಸ್ಗಾದರೆ. ಕಿಡ್ಸ್ಗಾದರೆ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಇದೆಲ್ಲ ನಿಮಗೆ ಈಟರಿ ಔಟ್ಲೆಟ್ಸ್ ಆಗಿರುತ್ತೆ. ಇದೆಲ್ಲ ಫಸ್ಟ್ ಫ್ಲೋರಲ್ಲಿ ಬರುತ್ತೆ. ತುಂಬ ಇದೆ, ಎಲ್ಲ ಫ್ಲೋರ್ಸಲ್ಲೂ ಈಟರಿ ಔಟ್ಲೆಟ್ಸ್ ಅನ್ನೋದು ಎಲ್ಲ ಫ್ಲೋರ್ಸಲ್ಲೂ ಇದೆ. ಒಂದ್ಸಲ ನೀವು ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡಿ ನಂತರ ನೀವು ಯಾವುದು ಇಷ್ಟ ಆಗುತ್ತೋ ಅಲ್ಲಿ ಹೋಗಿ ನೀವು ಫುಡ್ಡನ್ನು ಟ್ರೈ ಮಾಡ್ಬೋದು. ಮತ್ತು ಇಲ್ಲಿ ಸ್ಕೈ ಕ್ಯಾಸಿನೋ ಇದೆ. ಇಲ್ಲಿ ಲೀಗಲ್ ಆಗೇ ಇಲ್ಲಿ ನೀವು ಕ್ಯಾಸಿನೋವನ್ನು ಹೋಗಿ ಒಳಗಡೆ ನೀವು ಬೇಕಿದ್ರೆ ಟ್ರೈ ಮಾಡ್ಬೋದು. ಸೊ 21 ಇಯರ್ಸ್ ಎಬೋವ್ ಇರೋರನ್ನ ಮಾತ್ರ ಒಳಗಡೆ ಬಿಡ್ತಾರೆ. ನಾವು ಒಳಗಡೆ ಹೋಗಿ ಏನಿದೆ ಅಂತ ಜಸ್ಟ್ ಕ್ಯೂರಿಯಸ್ಗೋಸ್ಕರ ಹೋಗಿ ನೋಡಿದ್ವಿ. ಒಳಗಡೆ ಇನ್ನೊಂದು ವರ್ಲ್ಡೇ ಇದೆ, ತುಂಬ ದೊಡ್ಡದಾಗಿದೆ. ಒಳಗಡೆ ನೋಡಿದ್ರೆ ಸಿಕ್ಕಾಬಟ್ಟೆ ಆಶ್ಚರ್ಯ ಆಯಿತು. ಎಷ್ಟು ಜನ ಇದ್ದಾರೆ ಒಳಗಡೆ, ಎಷ್ಟು ಜನ ಅವ್ರ ಲಕ್ಕನ್ನು ಟ್ರೈ ಮಾಡ್ತಾ ಇದ್ದಾರೆ. ಅಸ್ಟಾನಿಷಿಂಗ್ ಆಗಿತ್ತು, ಸರ್ಪ್ರೈಸಿಂಗ್ ಆಗಿತ್ತು, ಶಾಕಿಂಗ್ ಆಗು ಸಹ ಇತ್ತು. ಸೊ ಇದೆಲ್ಲ ಕಿಡ್ಸ್ ಝೋನ್. ಕಿಡ್ಸ್ಗೆ ಮಾತ್ರ ಸಿಕ್ಕಾಬಟ್ಟೆ ದೊಡ್ಡ ಝೋನೇ ಇದೆ. ತುಂಬಾ ಆಪ್ಷನ್ಸ್ ಇದೆ ಅವ್ರಿಗೆ ಆಡೋದಕ್ಕೆ. ಇಲ್ಲಿ ಬಂದು ಬಿಟ್ಟರೆ ಒನ್ ಡೇ ಫುಲ್ಲು ಬೇಕಿದ್ರೆ ಆಡ್ಬೋದು, ಅಷ್ಟು ಗೇಮ್ಸ್ ಇದೆ ಕಿಡ್ಸ್ಗೆ. ಕಂಪ್ಲೀಟ್ ಎಲ್ಲ ವಿಡಿಯೋಸನ್ನು ಮಾಡೋದಕ್ಕೆ ಸಿಕ್ಕಾಬಟ್ಟೆ ಲೆಂತಿಯಾಗಿ ಹೋಗುತ್ತೆ. ಆದಷ್ಟು ಕವರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಎಂಟ್ರಿ ಟಿಕೆಟ್ಸ್ ನೀವು ಬುಕ್ ಮಾಡಬೇಕು ಅಂದರೆ ಬೆಟರ್ ಕ್ಲೂಕ್ ಅನ್ನೋ ಆ್ಯಪಲ್ಲಿ ಹೋಗಿ ನೀವು ಫಸ್ಟೇ ಎಂಟ್ರಿ ಟಿಕೆಟ್ಸನ್ನು ಬುಕ್ ಮಾಡಿಕೊಂಡು ಒಂದು QR ಕೋಡ್ ಜನ್ರೇಟ್ ಆಗುತ್ತೆ. ಅದನ್ನು ನೀವು ಬಂದು ಒಂದು ಎಂಟ್ರೆನ್ಸಲ್ಲಿ ತೋರಿಸಿದ್ರೆ ಈಸಿಯಾಗಿ ಒಳಗಡೆ ಅಲೋ ಮಾಡ್ತಾರೆ. ನೀವು ಆನ್ ದ ಸ್ಪಾಟ್ ಹೋಗಿ ಟಿಕೆಟ್ಸನ್ನು ತೊಗೋಬೇಕು ಅಂದರೆ ಲೆಂತಿಯಾಗಿರುತ್ತೆ, ಕ್ಯೂ ತುಂಬಾ ಲೇಟ್ ಆಗುತ್ತೆ. ಜೊತೆಗೆ ಕ್ಲೂಕ್ ಆ್ಯಪಲ್ಲಿ ಬುಕ್ ಮಾಡಿಕೊಂಡ್ರೆ ಟಿಕೆಟ್ ಪ್ರೈಸಸ್ ಸ್ವಲ್ಪ ಕಡಿಮೆನೂ ಸಹ ಆಗುತ್ತೆ. ಇದೊಂದು ಮೈಂಡಲ್ಲಿ ಇಟ್ಕೊಂಡು ನೀವು ಆದಷ್ಟು ಕ್ಲೂಕ್ ಆ್ಯಪಲ್ಲಿ ಬುಕ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ನಾವು KL ಟವರ್, ಸ್ಕೈ ಟೆರೇಸ್ದು ಕ್ಲೂಕಲ್ಲೇ ಬುಕ್ ಮಾಡ್ಕೊಂಡ್ವಿ ಟಿಕೆಟ್ಸು. ಮತ್ತು ಗೆಂಟಿಂಗ್ ಐಲ್ಯಾಂಡ್ಸ್ ಕೇಬಲ್ ಕಾರ್ದು ಸಹ ಕ್ಲೂಕಲ್ಲೇ ಬುಕ್ ಮಾಡಿದ್ದು. ಜೊತೆಗೆ KL ಅಕ್ವೇರಿಯಮ್ಗೆ ಹೋಗಿದ್ವಿ, ಅದು ಸಹ ನಾವು ಕ್ಲೂಕಲ್ಲೇ ಬುಕ್ ಮಾಡಿಕೊಂಡು QR ಕೋಡನ್ನು ಅಲ್ಲಿ ಹೋಗಿ ತೋರಿಸಿದ್ರೆ ಎಂಟರನ್ನು ಡೈರೆಕ್ಟಾಗಿ ಕೊಡ್ತಾರೆ. ಯಾವುದೇ ಕ್ಯೂವಲ್ಲಿ ಹೋಗಿ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡೋ ಅಗತ್ಯ ಇಲ್ಲ. ಸೊ ಇಲ್ಲಿ ನಮಗೆ ಸ್ಕೇರಿ ಹೌಸು ಸಹ ಇತ್ತು. ಇಂಟ್ರೆಸ್ಟ್ ಇರೋರು ಇಲ್ಲಿಗೂ ಸಹ ನೀವು ಹೋಗ್ಬೋದು. ಇದು ಸ್ನೋ ವರ್ಲ್ಡ್ಗೆ ಒಂದು ಎಂಟ್ರೆನ್ಸು. ನೀವು ಇದಕ್ಕೆ ಸಪ್ರೇಟ್ ಟಿಕೆಟ್ಸನ್ನು ತೊಗೋಬೇಕು. ಅದಕ್ಕೂ ಸಹ ನೀವು ಕ್ಲೂಕಲ್ಲಿ ಹೋಗಿ ಟಿಕೆಟನ್ನು ತೊಗೊಂಡು ಇಲ್ಲಿ ಡೈರೆಕ್ಟಾಗಿ ಎಂಟ್ರಿಯನ್ನು ಕೊಡ್ಬೋದು. ಇಲ್ಲಿ ನಾವು ಕೆಲವೊಂದು ಫುಡ್ಡನ್ನು ಟ್ರೈ ಮಾಡಿದ್ವಿ. ಇದು ಕಾರ್ನ್ ಡಾಗ್ಸ್ ತುಂಬಾ ಫೇಮಸ್ ಇಲ್ಲಿ, ಕೊರಿಯನ್ ಕಾರ್ನ್ ಡಾಗ್ ಅಂತ. ಇದು ಮೈಲೋ ಐಸ್ ಕ್ರೀಮು, ಅದ್ರ ಜೊತೆಗೆ ಕೆಲವೊಂದು ಫ್ರಿಟರ್ಸ್ ಅಂತ ಇತ್ತು, ಅದನ್ನು ಟ್ರೈ ಮಾಡಿದ್ವಿ. ಇದು ಬಟರ್ಫ್ಲೈ ಬನ್ ಅಂತ ಒಂದು, ಮತ್ತು ವೆಜ್ ಫ್ರಿಟರ್ಸ್ ಅಂತ, ಇದೆರಡನ್ನೂ ಸಹ ಟ್ರೈ ಮಾಡಿದ್ವಿ. ಇದೆಲ್ಲ ಕಂಪ್ಲೀಟ್ ವೆಜಿಟೇರಿಯನ್ ಸ್ನ್ಯಾಕ್ಸ್. ಇದು ಒಂದೆರಡು ತುಂಬಾ ಚೆನ್ನಾಗಿತ್ತು. ಸಿಸೆಂಬಾಲು ಸಹ ಚೆನ್ನಾಗಿತ್ತು, ವೆಜ್ಜಿ ಫ್ರಿಟರ್ಸು ಚೆನ್ನಾಗಿತ್ತು. ಇಂಟ್ರೆಸ್ಟ್ ಇರೋರು ಈ ಒಂದು ಶಾಪ್ಗೆ ಬಂದು ವೆಜಿಟೇರಿಯನ್ ಸ್ನ್ಯಾಕ್ಸನ್ನು ಟ್ರೈ ಮಾಡ್ಬೋದು. ಇದೇನೋ ಕರ್ಜಿಕಾಯಿ ಥರ ಇತ್ತು, ಬಟ್ ನಾವು ಟ್ರೈ ಮಾಡಲಿಲ್ಲ. ಇದೆರಡು ತೊಗೊಂಡ್ವಿ, ಬಟರ್ಫ್ಲೈ ಬನ್ ಮತ್ತು ವೆಜ್ಜಿ ಫ್ರಿಟರ್ಸ್ ಅಂತ. ಆ ವೆಜ್ಜಿ ಫ್ರಿಟರ್ಸ್ ಅಂತೂ ಸೇಮ್ ಪಕೋಡೋ ಟೇಸ್ಟೇ ಇತ್ತು. ಈ ಶಾಪ್ ಹೆಸರು ಐ ಲವ್ ಯು ಅಂತ. ಸೊ ನೆಕ್ಸ್ಟ್ ನಾವು ಹೋಗಿದ್ದು ನಮ್ಮ ಲಂಚ್ ಟೈಮ್ ಆಗಿತ್ತು. ಮೇರಿ ಬ್ರೌನ್ ಈ ಒಂದು ಔಟ್ಲೆಟಲ್ಲಿ ಹೋಗಿ ಬರ್ಗರ್ ಮೀಲನ್ನು ತೊಗೊಂಡ್ವಿ. ಮತ್ತು ನಾಸಿ ಲೆಮಕ್ ಅನ್ನು ಟ್ರೈ ಮಾಡಿದ್ವಿ. ನಾಸಿ ಲೆಮಕ್ ಇದು ಮಲೇಷಿಯನ್ ಸಿಗ್ನೇಚರ್ ಡಿಶ್, ಅವರ ಒಂದು ಟ್ರೆಡಿಷ್ನಲ್ ಅಥೆಂಟಿಕ್ ಡಿಶ್ ಅಂತ ಹೇಳ್ಬೋದು. ಇದೇ ನಾಸಿ ಲೆಮಕ್. ಕೋಕೋನಟ್ ರೈಸ್ ಜೊತೆಗೆ ಕೆಲವೊಂದು ಸೈಡ್ಸನ್ನು ಸೇರಿಸಿ ಕೊಡ್ತಾರೆ.
ಸೊ ತುಂಬ ಸ್ಪೈಸಿಯಾಗಿ ತಿನ್ನೋರಿಗೆ, ಸೌತ್ ಇಂಡಿಯನ್ ಮೀಲ್ಸ್ ಸ್ಪೈಸಿಯಾಗಿ ತಿನ್ನೋರಿಗೆ ಅದು ಅಷ್ಟು ಇಷ್ಟ ಆಗಲ್ಲ. ಅದು ಸ್ವಲ್ಪ ಮೈಲ್ಡಾಗಿತ್ತು ಅಂತ ಹೇಳಿದ್ರು. ಸೊ ನಾನು ವೆಜ್ ಬರ್ಗರ್ ಮೀಲನ್ನು ತೊಗೊಂಡಿದ್ದೆ. ಈ ಎಲ್ಲ ಮೀಲ್ಗೂ ನಮಗೆ 55 ರಿಂಗಿಟ್ ಆಯಿತು ಈ ಒಂದು ಔಟ್ಲೆಟಲ್ಲಿ. ಸ್ವಲ್ಪ ಎಕ್ಸ್ಪೆನ್ಸ್ ಅನಿಸ್ತು, ಬಟ್ ಮಾಲ್ಸಲ್ಲೆಲ್ಲ ಅದು ಕಾಮನ್ ಅಂತ ಅನ್ನಿಸ್ತು, ಬಟ್ ಏನೂ ಮಾಡೋಕ್ಕಾಗಲ್ಲ. ಸೊ ಇದೆಲ್ಲ ನೋಡಿಕೊಂಡು ನಾವು ವಾಪಸ್ಸು ಕೇಬಲ್ ಕಾರಿಂದ ಕೆಳಗಡೆ ಬಂದ್ವಿ. ಕೆಳಗಡೆ ನಮಗೆ ಒಂದಷ್ಟು ಪ್ರೀಮಿಯಮ್ ಔಟ್ಲೆಟ್ ಸಿಗುತ್ತೆ, ಬ್ರ್ಯಾಂಡೆಡ್ ಶಾಪ್ ಸಿಗುತ್ತೆ. ನೀವು ಬ್ರ್ಯಾಂಡೆಡ್ ಐಟಮ್ಸನ್ನು ಇಲ್ಲಿ ಶಾಪಿಂಗ್ ಮಾಡ್ಬೋದು. ನಮ್ಮ ಕಣ್ಣಿಗೆ ಅಟ್ರಾಕ್ಟಿವ್ ಆಗಿ ಕಾಣಿಸಿದ್ದು ಎಡಿ ಬಿ ಚಾಕ್ಲೇಟ್ ಶಾಪ್. ದೊಡ್ಡ ಶೋರೂಮೇ ಇದೆ ಚಾಕ್ಲೇಟ್ಸ್ದು. ತುಂಬಾ ವೆರೈಟೀಸ್ ಆಫ್ ಚಾಕ್ಲೇಟ್ಸ್ನ ಇಲ್ಲಿ ನೋಡ್ಬೋದು. ಈ ಒಂದು ಎಡಿ ಬಿ ಚಾಕ್ಲೇಟ್ ಸ್ಟೋರ್ ಅನ್ನೋದು ಮಲೇಷ್ಯಾ ಅಂದರೆ ಕೌಲಾಲಂಪೂರ್ನ ಬೇರೆ ಬೇರೆ ಕಡೆಗಳಲ್ಲೂ ಸಹ ಇದೆ ಸೇಮ್ ಸ್ಟೋರು. ಬರ್ಜಾಯ ಟೈಮ್ ಸ್ಕ್ವೇರ್ಸಲ್ಲೂ ಇತ್ತು, ಪೆಟಾಲಿಂಗ್ ಸ್ಟ್ರೀಟಲ್ಲಿತ್ತು, ಬುಕಿತ್ ಬಿಂತಾಂಗಲ್ಲೂ ಸಹ ಈ ಒಂದು ಸೇಮ್ ಸ್ಟೋರ್ ಇತ್ತು. ಆಲ್ಮೋಸ್ಟ್ ಎಲ್ಲ ಕಡೆನೂ ಅದೇ ಸ್ಟಫ್ಸ್, ಅದೇ ಚಾಕ್ಲೇಟ್ಸ್, ಅದೇ ವೆರೈಟೀಸ್. ಗೆಂಟಿಂಗ್ ಐಲ್ಯಾಂಡ್ಸಲ್ಲಿ ಪ್ರೈಸಸ್ಸು ತುಂಬಾ ಬೆಟರ್ ಆಗಿತ್ತು ಬೇರೆ ಕಡೆ ಕಂಪೇರ್ ಮಾಡಿದ್ರೆ. ನಾವು ಫಸ್ಟ್ ಬಂದಿದ್ದು ಇಲ್ಲೇ ಕೆಲವೊಂದು ಚಾಕ್ಲೇಟ್ಸನ್ನು ತೊಗೊಂಡ್ವಿ. ಬೇರೆ ಕಡೆ ಅಂದರೆ ಬೇರೆ ಏರಿಯಾ ಲೈಕ್ ಪೆಟಾಲಿಂಗ್ ಸ್ಟ್ರೀಟ್ ಆಗಿರ್ಬೋದು, ಬುಕಿತ್ ಬಿಂತಾಂಗ್, ಬರ್ಜಾಯ ಟೈಮ್ ಸ್ಕ್ವೇರ್ಸ್ ಅಲ್ಲೂ ಸಹ ಇದೇ ಎಡಿ ಬಿ ಅವ್ರದ್ದೇ ಒಂದು ಸ್ಟೋರ್ ಇದೆ. ಬಟ್ ಅಲ್ಲಿಗಿಂತ ನಮಗೆ ಇಲ್ಲಿ ಪ್ರೈಸಸ್ಸು ಸ್ವಲ್ಪ ಬೆಟರ್ ಆಗೇ ಇದೆ, ಕಡಿಮೆ ಆಗೇ ಇದೆ ಅಂತ ಅನ್ನಿಸ್ತು. ಗೆಂಟಿಂಗ್ ಐಲ್ಯಾಂಡ್ಸ್ಗೆ ಬಂದರೆ ಈ ಚಾಕ್ಲೇಟ್ ಶೋರೂಮ್ಗೆ ವಿಸಿಟ್ ಮಾಡಿ ಖಂಡಿತವಾಗ್ಲೂ ಚಾಕ್ಲೇಟ್ಸನ್ನು ಪರ್ಚೇಸ್ ಮಾಡ್ಕೊಂಡು ಹೋಗಿ. ಬೆಸ್ಟ್ ಪ್ರೈಸಸಲ್ಲಿ ತುಂಬ ವೆರೈಟೀಸ್ ಆಫ್ ಚಾಕ್ಲೇಟ್ ಸಿಗುತ್ತೆ. ನಿಮಗೆ 100 ಗ್ರಾಮ್ಸಿಂದನೂ ಇಲ್ಲಿ ಚಾಕ್ಲೇಟ್ಸನ್ನು ನೀವು ತೊಗೋಬೋದು. ಇದು ಲೂಸಲ್ಲಿ ತೊಗೋಬೋದು, ಮಿನಿಮಮ್ 100 ಗ್ರಾಮ್ಸನ್ನು ತೊಗೋಬೇಕು. ಅದು ಬಿಟ್ಟರೆ ಪ್ಯಾಕ್ಡಲ್ಲಿ ಸಿಗುತ್ತೆ ನಿಮಗೆ. ಈ ರೀತಿ ಪ್ಯಾಕ್ಡ್ ಆಗಿರುವಂಥ ವೆರೈಟೀಸ್ ಆಫ್ ಚಾಕ್ಲೇಟ್ಸು ಸಿಗುತ್ತೆ. ನಿಮ್ಮ ಚಾಯ್ಸ್ ಏನಿದೆ ಅದನ್ನು ನೀವು ತೊಗೊಂಡು ಹೋಗಿ ಫ್ರೆಂಡ್ಸ್ಗೆ, ನೈಬರ್ಸ್ಗೆ, ರಿಲೇಟಿವ್ಸ್ಗೆಲ್ಲ ಕೊಡ್ಬೋದು. ನಾವು ಬೇರೆ ಅಬ್ರಾಡ್ಗೆಲ್ಲ ಹೋದಾಗ ಫಸ್ಟ್ ಅಟ್ರ್ಯಾಕ್ಟ್ ಮಾಡೋದು ಚಾಕ್ಲೇಟ್ಸೇ. ನಾವೇನು ತೊಗೋತೀವೋ ಬಿಡ್ತೀವೋ ಇದನ್ನು ಮಾತ್ರ ಮಸ್ಟ್ ಆ್ಯಂಡ್ ಶುಡ್ ಗ್ಯಾರಂಟಿಯಾಗಿ ತೊಗೊಂಡು ಬಂದೇ ಬರ್ತೀವಿ. ಸೊ ನಮಗಂತೂ ಚಾಕ್ಲೇಟ್ಸ್ ಅಂದರೆ ತುಂಬಾ ಇಷ್ಟ ಎಲ್ಲರಿಗೂ. ಒಂದಷ್ಟು ಚಾಕ್ಲೇಟ್ಸನ್ನು ತೊಗೊಂಡು ಪರ್ಚೇಸ್ ಮಾಡ್ಕೊಂಡು ಬಂದ್ವಿ. ಸೊ ಗೆಂಟಿಂಗ್ ಐಲ್ಯಾಂಡ್ಸ್ ಆದಮೇಲೆ ನಾವು ಇಲ್ಲಿಂದ ಕ್ಯಾಬ್ ಮಾಡಿಕೊಂಡು ಡೈರೆಕ್ಟಾಗಿ ಕೌಲಾಲಂಪೂರ್ ಸಿಟಿ KL ಅಕ್ವೇರಿಯಮ್ಗೆ ಹೋದ್ವಿ. ಅಕ್ವೇರಿಯಮ್ಮು ಸಹ ತುಂಬಾ ಸೂಪರ್ಬ್ ಆಗಿದೆ. ಆ ವಿಡಿಯೋನು ಸಹ ಅಪ್ಲೋಡ್ ಮಾಡ್ತೀನಿ, ಖಂಡಿತವಾಗ್ಲೂ ಮಿಸ್ ಮಾಡಿದೆ ನೋಡಿ. KL ಅಕ್ವೇರಿಯಮ್ ಟಿಕೆಟ್ಸು ಸಹ ನಾವು ಕ್ಲೂಕಲ್ಲೇ ಬುಕ್ ಮಾಡ್ಕೊಂಡಿದ್ದು. ಡೈರೆಕ್ಟಾಗಿ ಆ QR ಕೋಡನ್ನು ತೋರಿಸಿದ್ರೆ ಎಂಟರನ್ನು ಕೊಡ್ತಾರೆ. ಇಲ್ಲಾಂದರೆ ನೀವು ಕ್ಯೂವಲ್ಲಿ ಹೋಗಿ ನಿಂತ್ಕೊಂಡು ಒಂದಷ್ಟು ಟೈಮ್ ವೇಸ್ಟ್ ಆಗುತ್ತೆ. ಜೊತೆಗೆ ನೀವು ಡೈರೆಕ್ಟಾಗಿ ಅಲ್ಲಿ ಹೋಗಿ ಟಿಕೆಟ್ಸನ್ನು ತೊಗೊಂಡ್ರೆ ಪ್ರೈಸು ಸ್ವಲ್ಪ ಜಾಸ್ತಿ ಇರುತ್ತೆ. ಕ್ಲೂ ಕ್ಯಾಪಲ್ಲಿ ಬುಕ್ ಮಾಡಿಕೊಂಡ್ರೆ ಪ್ರೈಸಸ್ ಕಡಿಮೆ ಆಗುತ್ತೆ. ಡೇ 1ಇಂದ ಡೇ 4ವರೆಗೂ ಕಂಪ್ಲೀಟ್ ಎಲ್ಲ ಸೈಟ್ ಸೀಯಿಂಗ್ ಪ್ಲೇಸಸ್ ವಿಡಿಯೋಸು ಸಹ ಇದೆ. ಯಾವುದೂ ಮಿಸ್ ಮಾಡದೆ ಎಲ್ಲ ವಿಡಿಯೋಸು ನೋಡಿ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಿಮಗೂ ಸಹ ಮಲೇಷ್ಯಾ ಟ್ರಿಪ್ ಮಾಡೋದಕ್ಕೆ ಒಂದು ಐಡಿಯಾ ಬರುತ್ತೆ. ತುಂಬಾ ಪ್ರೋ ಟಿಪ್ಸ್ ಅನ್ನೋದು ಕೊಟ್ಟಿದ್ದೀನಿ. ಮತ್ತು ಬ್ಯಾಂಗ್ಳೂರ್ ಟು ಕೌಲಾಲಂಪುರ್ ಆಗ್ಬೋದು, ಕೌಲಾಲಂಪುರ್ ಟು ಬ್ಯಾಂಗ್ಳೂರ್ ಏರ್ಪೋರ್ಟ್ ವಿಡಿಯೋಸು ಸಹ ಅವೈಲೇಬಲ್ ಇದೆ. ಇಲ್ಲಿ ವಿಸಿಟ್ ಪರ್ಚೇಸಿಂಗ್ ಎಲ್ಲ ಅರೌಂಡ್ 3:30 ಅಷ್ಟೊತ್ತಿಗೆ ಮುಗೀತು. ಇಲ್ಲಿಂದ ಕ್ಯಾಬ್ ಬುಕ್ ಮಾಡಿಕೊಂಡು ಡೈರೆಕ್ಟಾಗಿ KL ಅಕ್ವೇರಿಯಮ್ಗೆ ಹೋದ್ವಿ. ಟಿಕೆಟ್ಸನ್ನು ನಾವು ಮುಂಚೆನೇ ಕ್ಲೂಕಲ್ಲಿ ಬುಕ್ ಮಾಡಿದ್ರಿಂದ ಡೈರೆಕ್ಟಾಗಿ KL ಅಕ್ವೇರಿಯಮ್ ಒಳಗಡೆ ಎಂಟ್ರಿಯನ್ನು ಕೊಟ್ವಿ. ಸೊ ಅಲ್ಲಿ ಅರೌಂಡ್ 1.5 hour ಆಯಿತು. ತುಂಬಾ ಚೆನ್ನಾಗಿದೆ ಅಕ್ವೇರಿಯಮ್. ಕಿಡ್ಸ್ ಇದ್ದರೆ ಮಾತ್ರ ಮಿಸ್ ಮಾಡದೆ ವಿಸಿಟ್ ಮಾಡಿ. ಅಲ್ಲಿಂದ ನೇರ KLCC ಪಾರ್ಕ್ಗೆ ಹೋಗಿ ಅಲ್ಲೊಂದು ಅಷ್ಟೊತ್ತು ಟೈಮನ್ನು ಸ್ಪೆಂಡ್ ಮಾಡಿ ನಂತರ ಹೋಟೆಲ್ಗೆ ರಿಟರ್ನ್ ಆದ್ವಿ. ಪ್ರತಿಯೊಂದು ಡೀಟೇಲ್ಸ್ ವಿಡಿಯೋದಲ್ಲಿ ಇದೆ, ಮಿಸ್ ಮಾಡದೆ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.